ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿ ವಿರೋಧಿಸುವಲ್ಲಿ ಸಚಿವರುಗಳು ವಿಫಲ. ಇದು ಸರ್ಕಾರದ ತೀರ್ಮಾನ ಎಂದು ಕೈಚೆಲ್ಲಿ ಕೂತ ಜಿಲ್ಲಾ ಉಸ್ತುವಾರಿ ಸಚಿವರು. ಅನ್ಯಾಯ, ತುಮಕೂರಿಗೆ ಇದು ದೊಡ್ಡ ಅನ್ಯಾಯ. ಜಿಲ್ಲಾ ರೈತರುಗಳಿಗೆ ಜೀವ ಜಲವಾಗಿರುವ ಹೇಮಾವತಿ ನೀರನ್ನ ರಾಮನಗರಕ್ಕೆ ಕೊಂಡೊಯ್ಯುವ ಹುನ್ನಾರ ನಡೆಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಸರ್ಕಾರದಿಂದ ಸುಮಾರು 1,000 ಕೋಟಿ ವೆಚ್ಚದಲ್ಲಿ ಗುಬ್ಬಿ ತಾಲೂಕಿನಿಂದ ಲಿಂಕ್ ಕೆನಾಲ್ ಮೂಲಕ ತುಮಕೂರಿಗೆ ಬರ್ತಾ ಇರೋ ನೀರನ್ನ ಕುಣಿಗಲ್ ಮೂಲಕ ರಾಮನಗರಕ್ಕೆ ತೆಗೆದುಕೊಂಡು ಹೋಗಲು ಈಗಾಗಲೇ ಕಾಮಗಾರಿ ಆರಂಭಿಸಿದ್ದಾರೆ. ಜಿಲ್ಲೆಯ ರೈತರು ಒಳಗೊಂಡಂತೆ ಮಾಜಿ ಸಚಿವ ಸೊಗಡು ಶಿವಣ್ಣ, ಶಾಸಕರಾದ ಎಂಟಿ ಕೃಷ್ಣಪ್ಪ, ಗುಬ್ಬಿ ರೈತ ಮುಖಂಡರಾದ ವೆಂಕಟೇಗೌಡ, ಕಳ್ಳಿಪಾಳ್ಯ ಲೋಕೇಶ್ ಸೇರಿದಂತೆ ಅನೇಕ ಮುಖಂಡರುಗಳು ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿ ವಿರೋಧಿಸಿ ಅನೇಕ ಹೋರಾಟಗಳನ್ನು ಹಮ್ಮಿಕೊಂಡ್ರು. ಬಂಡ ಬಿದ್ದ ಸರ್ಕಾರ ಕಾಮಗಾರಿಯನ್ನ ಮುಂದುವರಿಸುತ್ತಲೇ ಇದೆ. ದುರ್ದೈವ ಏನಪ್ಪಾ ಅಂದ್ರೆ ಹೇಳಿಕೊಳ್ಳುವುದಕ್ಕೆ ಜಿಲ್ಲೆಯಲ್ಲಿ 7 ಮಂದಿ ಕಾಂಗ್ರೆಸ್ ಶಾಸಕರೇ ಇದ್ದಾರೆ. ಇದರಲ್ಲಿ ಕೊರಟಗೆರೆ ಶಾಸಕರಾದ ಜಿ ಪರಮೇಶ್ವರ್ ರಾಜ್ಯದ ಗೃಹ ಸಚಿವರು, ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು, ಮಧುಗಿರಿ ಶಾಸಕರಾದ ಕೆಎನ್ ರಾಜಣ್ಣ ಸಹಕಾರ ಸಚಿವರು, ಗುಬ್ಬಿ ತಾಲೂಕಿನ ಶಾಸಕರಾದ ಎಸ್ಆರ್ ಶ್ರೀನಿವಾಸ್ ಕೆಎಸ್ಆರ್ಟಿಸಿ ನಿಗಮದ ಅಧ್ಯಕ್ಷರು. ಇವರೆಲ್ಲರೂ ಸರ್ಕಾರದಲ್ಲಿ ಪ್ರಭಾವಿಗಳಾಗಿದ್ರು ನೋ ಯೂಸ್ ಎಂಬಂತಾಗಿದೆ. ಲಿಂಕ್ ಕೆನಾಲ್ ಕಾಮಗಾರಿಗೆ ಬೃಹತ್ಕಾರದ ಪೈಪ್ಗಳನ್ನ ಲೋಡ್ ಗಟ್ಟಲೆ ತರಿಸಲಾಗ್ತಾ ಇದೆ. ಹೇಮಾವತಿ ಲಿಂಕ್ ಕೆನಾಲ್ ವಿರೋಧದ ಹೋರಾಟ ಸಮಿತಿ ಇದೇ ಡಿಸೆಂಬರ್ 7ನೇ ತಾರೀಕು ಬೃಹತ್ ಪಾದಯಾತ್ರೆ ಹಮ್ಮಿಕೊಂಡಿದೆ. ಆದರೆ ಇದಕ್ಕೆ ಜಿಲ್ಲೆಯಲ್ಲಿ ಬಿಜೆಪಿ ಜೆಡಿಎಸ್ ಪಕ್ಷ ಹೋರಾಟದ ಸಮಿತಿಗೆ ಬೆಂಬಲ ನೀಡದೆ ಮೀನಾಮೇಷ ಎಣಿಸ್ತಾ ಇದೆ. ಇನ್ನು ತುಮಕೂರಿನಿಂದ ಗೆದ್ದು ಹೋಗಿ ಕೇಂದ್ರ ಮಂತ್ರಿಯಾಗಿರುವ ಸಂಸದ ವಿ ಸೋಮಣ್ಣ ಅಂತೂ ಇದಕ್ಕೂ ನನಗೂ ಸಂಬಂಧವೇ ಇಲ್ಲ ಎಂಬಂತೆ ಕಣ್ಮುಚ್ಚಿ ಕುಳಿತಿದ್ದಾರೆ. ಬೃಹತ್ ಪಾದಯಾತ್ರೆ ಬಗ್ಗೆ ಪ್ರತಿಕ್ರಿಯಿಸಿದ ಗೃಹ ಮಂತ್ರಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಜಿ ಪರಮೇಶ್ವರ್, ಇದು ಸರ್ಕಾರದ ತೀರ್ಮಾನ, ನಾನು ಸರ್ಕಾರದ ಅಂಗ. ಈಗಾಗಲೇ ಸಾವಿರಾರು ಕೋಟಿ ರೂಪಾಯಿ ನಿಗದಿ ಮಾಡಿ ಟೆಂಡರ್ ಕೂಡ ಕರೆದು ಕೆಲಸ ಪ್ರಾರಂಭ ಮಾಡಿದ್ದಾರೆ. ರಾಮನಗರಕ್ಕೆ ನೀರು ಕೊಡುವುದರಿಂದ ನಮಗೆ ನೀರು ಕಡಿಮೆ ಆಗಲ್ಲ ಅಂತ ಸರ್ಕಾರ ನಮಗೆ ತಿಳಿಸಿದೆ ಎಂಬ ಅಸಹಾಯಕತನದ ಉತ್ತರ ಕೊಟ್ಟಿದ್ದಾರೆ. 1,000 ಕೋಟಿ ರೂಪಾಯಿ ಅದಕ್ಕೆ ನಿಗದಿಪಡಿಸಿ ಟೆಂಡರ್ ಕರೆದು ಕಾಂಟ್ರಾಕ್ಟ್ ಅವಾರ್ಡ್ ಮಾಡಿ ಕೆಲಸ ಪ್ರಾರಂಭ ಆಗಿದೆ. ಮಧ್ಯದಲ್ಲಿ ಅವ್ರದ್ದು ಕೆಲವು ಆತಂಕ ಎಕ್ಸ್ಪ್ರೆಸ್ ಮಾಡಿದ್ದಾರೆ MLA ಅವರು. ನಮ್ಮ ಬೆಂಗಳೂರು, ತುಮಕೂರು ರೂರಲ್ನವರು ಮತ್ತು ತುರುವೇಕೆರೆಯವರು, ಗುಬ್ಬಿಯವರು ಎಲ್ಲರೂ ಕೂಡ ನಮಗೆ ನೀರು ಕಡಿಮೆ ಆಗಬಹುದು ಅನ್ನೋ ಒಂದು ಆತಂಕವನ್ನು ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಕಡಿಮೆ ಆಗೋದಿಲ್ಲ ನಿಮಗೆ ಅಂತ ಹೇಳಿ ಈಗಾಗಲೇ ಅದಕ್ಕೆ ಒಂದು ಟೆಕ್ನಿಕಲ್ ಕಮಿಟಿಯನ್ನು ಕೂಡ ಮಾನ್ಯ ಸಚಿವರು ಮಾಡಿದ್ರು, ಮಾನ್ಯ ಶಿವಕುಮಾರ್ ಅವರು. ಆ ಟೆಕ್ನಿಕಲ್ ಕಮಿಟಿ ವರದಿ ಕೊಟ್ಟಿದ್ದಾರೆ. ಆ ಟೆಕ್ನಿಕಲ್ ವರದಿ ಆಧರಿಸಿಕೊಂಡು ತೀರ್ಮಾನವನ್ನು ಮಾಡ್ತಾರೆ. ನೋಡಿ, ಯಾವುದು ಪರ್ಮನೆಂಟ್ ಆಗಿ ಇರೋದಿಲ್ಲ. ವಿತ್ ದಿ ಪ್ಯಾಸೇಜ್ ಆಫ್ ಟೈಮ್ ಬದಲಾವಣೆಗಳಾಗಲೇಬೇಕು. UGC ನಾರ್ಮ್ಸ್ ಪ್ರಕಾರ ಗವರ್ನರು ಚಾನ್ಸಲರ್ ಆಗಿರಬೇಕು ಅಂತ ಇದೆ. ಗುಜರಾತ್ ಸರ್ಕಾರ ಏನ್ ಮಾಡ್ತು ಅಂದ್ರೆ ಅದನ್ನ ತೆಗೆದು ಬಿಟ್ಟು ಅವರು ಗವರ್ನರ್ ಅನ್ನ ಸೆರೆಮೋನಿಯಲ್ ಆಗಿ ಅಷ್ಟೇ ಇಟ್ಟು ಎಲ್ಲ ಪವರ್ ಅನ್ನು ಕೂಡ ಅಪಾಯಿಂಟ್ಮೆಂಟ್ ಆಫ್ ವೈಸ್ ಚಾನ್ಸಲರ್, ಅಪಾಯಿಂಟ್ಮೆಂಟ್ ಆಫ್ ರಿಜಿಸ್ಟ್ರಾರ್, ಪ್ರತಿಯೊಂದನ್ನು ಕೂಡ ಆಡಳಿತ ವ್ಯವಸ್ಥೆಯನ್ನ ಬದಲಾಯಿಸಿ ಸರ್ಕಾರಕ್ಕೆ ತಗೊಂಡ್ರು. ಅದೇ ಆಧಾರದ ಮೇಲೆ ನಮ್ಮ ಸರ್ಕಾರನೂ ಕೂಡ ಗುಜರಾತ್ ಮಾಡಲ್ ಅಂತ ಹೇಳ್ತಾರೆ. ಅದನ್ನ ಈಗ ತೆಗೆದುಕೊಂಡು RDPR ಯೂನಿವರ್ಸಿಟಿಯನ್ನು ಹೊಸದಾಗಿ ಮಾಡಿದ್ದಾರೆ. ಅದಕ್ಕೆ ಮುಖ್ಯಮಂತ್ರಿಗಳನ್ನ ಚಾನ್ಸಲರ್ ಮಾಡಬೇಕು ಅಂತೇಳಿ ತೀರ್ಮಾನ ತಗೊಂಡಿದ್ರು. ಅದಕ್ಕೆ ಆಕ್ಟ್ ಅನ್ನ ಈಗ ಅವರು ಈ ಸದನದಲ್ಲಿ ಬಹುಶಃ ಅದಕ್ಕೆ ಸಂಬಂಧಪಟ್ಟ ಆಕ್ಟ್ಗಳನ್ನು ತರ್ತಾರೆ. ಈಗ ಸದ್ಯಕ್ಕೆ ಅದೊಂದು ಯೂನಿವರ್ಸಿಟಿ, ಮುಂದೆ ಬರೋಂಥ ದಿವಸದಲ್ಲಿ ಮಾಡ್ಬೋದು. ಯಾಕಾಗಬಾರ್ದು? ಇಫ್ ಇಟ್ ಈಸ್ ಗುಡ್ ಅಂಡ್ ಪಾಸಿಟಿವ್, ನಮ್ಮನ್ನ ಅವರು ಎಷ್ಟೋ ಫಾಲೋ ಮಾಡ್ತಾರೆ. ಗುಜರಾತ್ ಅಂದ ತಕ್ಷಣಕ್ಕೆ ಯಾಕೋ ನಿಮಗೆ ಒಂಥರ ಕಾಣಿಸ್ತದೆ? ಗುಜರಾತ್ ಇಸ್ ಆಲ್ ಪಾರ್ಟ್ ಆಫ್ ಇಂಡಿಯಾ ಅಲ್ವಾ? ಗುಜರಾತ್ ಅಲ್ಲಿ ಏನ್ ತಪ್ಪಾಗಿದೆ? ಯಾವ ಮಾಡಲಿನ ಈಗಲೂ ವಿರೋಧಿಸ್ತೀವಿ. ಅಲ್ಲಲ್ಲ, ಗುಜರಾತ್ ಮಾಡಲ್ ಯಾವುದು ಇದು ಯಾವ್ದು ಎಜುಕೇಶನ್ಗೆ ಸಂಬಂಧಪಟ್ಟಿದ್ದು, ಇದನ್ನ ನಾವು ಅನುಕರಿಸ್ತೀವಿ. ಯಾವುದನ್ನ ನಾವು ಅಪೋಸ್ ಮಾಡಬೇಕು ಅದನ್ನ ಅಪೋಸ್ ಮಾಡ್ತೀವಿ, ಈಗಲೂ ಮಾಡ್ತೀವಿ. ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿ
ತುಮಕೂರಿಗರಿಗೆ ಮರಣ ಶಾಸನ ಅಂತಾನೆ ಹೇಳಲಾಗ್ತಾ ಇರೋ ಈ ಕಾಮಗಾರಿಯನ್ನ ಸರ್ಕಾರ ಹಠ ಬಿಡದೆ ಮುಂದುವರಿಸ್ತಾ ಇದೆ. ಒಂದು ಕಡೆ ಮಾಜಿ ಸಚಿವ ಸೊಗಡು ಶಿವಣ್ಣ, ಶಾಸಕ ಎಂಟಿ ಕೃಷ್ಣಪ್ಪ ಸೇರಿದಂತೆ ಜಿಲ್ಲೆಯ ಅನೇಕ ರೈತ ಸಂಘಟನೆಗಳು ಈ ಕಾಮಗಾರಿಯನ್ನ ತೀವ್ರವಾಗಿ ವಿರೋಧಿಸ್ತಾ ಇದ್ರೆ, ಮತ್ತೊಂದು ಕಡೆ ಜಿಲ್ಲೆಯ ಉಸ್ತುವಾರಿ ಸಚಿವರು ಇದು ಸರ್ಕಾರದ ತೀರ್ಮಾನ ಎಂದು ಕೈಚೆಲ್ಲಿ ಕೂತಿದ್ದಾರೆ. ಒಟ್ಟಾರೆ ತುಮಕೂರಿನಿಂದ ರಾಮನಗರಕ್ಕೆ ಬಂಡ ಬಿದ್ದ ಕನಕಪುರದ ಬಂಡೆ ಡಿಕೆ ಶಿವಕುಮಾರ್ ನೀರು ತೆಗೆದುಕೊಂಡು ಹೋಗುವ ಆತುರದಲ್ಲಿದ್ದಾರೆ. ಇದಕ್ಕೆ ನಮ್ಮ ಜಿಲ್ಲೆಯ ಸಚಿವರುಗಳು ಸೊಪ್ಪಾಕಿದ್ದಾರೆ ಎಂಬಂತೆ ಕಾಣಿಸ್ತಾ ಇದೆ. ಜಿಲ್ಲೆಯ ರೈತರ ಹಿತ ಕಾಯೋದು ಜನಪ್ರತಿನಿಧಿಗಳ ಆದ್ಯ ಕರ್ತವ್ಯ ಎಂಬುದನ್ನ ಜಿಲ್ಲೆಯ ಜನನಾಯಕರುಗಳು ಮರ್ತಿದ್ದಾರೆ ಅಂತ ಕಾಣಿಸುತ್ತೆ. ಸ್ಪೆಷಲ್ ರಿಪೋರ್ಟ್ ಬ್ಯೂರೋ ಗಜೇಂದ್ರ, ಪ್ರಜಾಶಕ್ತಿ ಟಿವಿ, ತುಮಕೂರು.